ಕಳೆದ 30 ವರ್ಷಗಳಿಂದ ಹುಕ್ಕೇರಿಯಲ್ಲಿ ಕತ್ತಿ ಕುಟುಂಬ ಒಳ್ಳೆ ಆಡಳಿತ ಕೊಟ್ಟಿಲ್ಲ. ಹುಕ್ಕೇರಿ ರಾಜಕೀಯ ವ್ಯವಸ್ಥೆ ಬಗ್ಗೆ ಜನ ತೀರ್ಮಾನ ಮಾಡಬೇಕು ಎಂದು ಮಾಜಿ ಸಂಸದ ರಮೇಶ್ ಕತ್ತಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟು ನೀಡಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಹಾದಿ ಬೀದಿಯಲ್ಲಿ ಹೋಗುವರು ಎಂದಿದ್ದ ರಮೇಶ್ ಕತ್ತಿಗೆ ತಿರುಗೇಟು ನೀಡಿದ ಅವರು, ನಮಗೆ ಲೆಕ್ಕ ಕೊಡೋದು ಬೇಡ, ಜನರಿಗೆ ಲೆಕ್ಕ ಕೊಡಬೇಕು, ಕೇಳುವ ಹಕ್ಕು ಎಲ್ಲರಿಗಿದೆ, ಕೊಡಲೇಬೇಕು. ಹೀರಾ ಸಕ್ಕರೆ ಕಾರ್ಖಾನೆ ಮಾರಾಟಕ್ಕೆ ಯಾಕೆ ಮುಂದಾಗಿದ್ದರು ಎನ್ನುವುದಕ್ಕೆ ಉತ್ತರ ಕೊಡಬೇಕಾಗಿದೆ ಎಂದರು. ಸಾಕಷ್ಟು ತುರ್ಸಿಗೆ ಬಿದ್ದಿರುವಂಥ ಸರ್ ಹುಕ್ಕೇರಿಯಲ್ಲಿ ವಿದ್ಯುತ್ ಸಹಕಾರಿ ಚುನಾವಣೆ ಹಾಗೂ DCC ಚುನಾವಣೆ ಸರ್ ಯಾವ ರೀತಿ ಇರುತ್ತೆ ಸರ್ ಮುಂದಿನ ಪ್ಲಾನ್ ನಡೀತಾ ಇದೆ. ಜನರ ಆಶೀರ್ವಾದ ಭಾಳ ಮುಖ್ಯ. ನಾವು ನಮ್ಮನ್ನು ನಾವು ಪ್ಲ್ಯಾನ್ ಮಾಡ್ತೀವಿ, ಅವ್ರು ಹೇಳ್ತಾರೆ, ನಮ್ಮನ್ನು ನಾವು ಹೇಳ್ತೀವಿ. ಅಂತಿಮವಾಗಿ ಏನು ನಡೆದಿದೆ 30 ವರ್ಷಗಳಿಂದ ರಾಜಕೀಯ ವ್ಯವಸ್ಥೆ, ಅದನ್ನು ಜನ ತೀರ್ಮಾನ ಮಾಡಬೇಕು, ಅವ್ರು ನೋಡಬೇಕು. ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ನಾವು ಹೇಳಿದ್ದೀವಿ. 3 ತಿಂಗಳಲ್ಲಿ ಒಳ್ಳೇದು ಮಾಡಿದ್ದೀವಿ. ಅವ್ರು 30 ವರ್ಷ ಮಾಡಿದ್ದಾರೆ, ಅವ್ರಿಗೆ ಒಳ್ಳೇದು ಕೊಡ್ಲಿಕ್ಕೆ ಆಗಿಲ್ಲ. ಅದಕ್ಕೆ ನಮಗೆ ಅವಕಾಶ ಕೊಡಿ. ಅದೇ ರೀತಿ DCC ಬ್ಯಾಂಕ್ ಕೂಡ ಹೊಸಬ್ರನ್ನ ಆಯ್ಕೆ ಮಾಡಿದ್ದೀವಿ, ಅವ್ರಿಗೂ ಅವಕಾಶ ಕೊಡುತ್ತೆ ವಿನಂತಿ ಮಾಡ್ತಾ ಇದ್ದೀವಿ. ನಾವು ಸಾಕಷ್ಟು ಸವಾಲುಗಳನ್ನು ಹಾಕಿದ್ರಿ, 600 ಕೋಟಿ ರೂಪಾಯಿ ಲೆಕ್ಕ ಕೇಳಿದ್ರಿ ಬಹಿರಂಗ ಸಭೆಯಲ್ಲಿ. ಅವರು 600 ಕೋಟಿ ಹಾದಿ ಬೀದಿಯಲ್ಲ ಲೆಕ್ಕ ಕೇಳಿದ್ರೆ ನಾನು ಕೊಡಲ್ಲ. ನಮಗೆ ಕೊಡೋದಕ್ಕೆ ಪಬ್ಲಿಕ್ ಕೊಡಬೇಕಲ್ಲ, ಅದು ಪಬ್ಲಿಕ್ ಸಂಸ್ಥೆ, ಅದು ಅದೇನು ಖಾಸಗಿ ಸ್ವಂತ ಅವ್ರದಲ್ರಲ್ಲ. ಸಹಕಾರಿ ರಂಗ ಅಂದ್ರೆ ಅದು ಖಾಸಗಿ, ಎಲ್ಲರ ಮಾಲಕರೇ, ಅದಕ್ಕೆ ಅವ್ರು ಕೊಡಬೇಕಾಗುತ್ತೆ. ಜನರಲ್ ಬಾಡಿಯಲ್ಲಿ ಕೊಟ್ಟಿದ್ದೇನೆ ನಾನು ಈಗಾಗಲೇ ಜನರಲ್ ಬಾಡಿ ಮೀಟಿಂಗಲ್ಲಿ. ಇವರು ಹಾದಿ ಬೀದಿಯಲ್ಲಿ ಕೇಳೋದಾಗ ಹಕ್ಕಿದೆ, ಎಲ್ಲರೂ ಕೇಳ್ತಾರೆ, ಎಲ್ಲರೂ ಮೆಂಬರ್ ಇದ್ದಾರೆ, ಕೇಳೋಂಥ ಹಕ್ಕು ಎಲ್ಲರಿಗಿದೆ, ಕೊಡಲೇಬೇಕು ಅವರು. ಸೊ ಮತ್ತು ಯಾಕೆ ಮಾರಾಟ ಮಾಡಿದ್ರೂ ಕೂಡ ಭಾಳ ಮುಖ್ಯವಾದ ವಿಷಯ. ಮಾರಾಟಕ್ಕೆ ಯಾಕೆ ತೆಗೆದ್ರು ಇವರು? ಸೊ ಭಾಳ ಸಮಸ್ಯೆ ಇದಾವೆ, ನೋಡೋಣ. ಇನ್ನೂ ಅದಕ್ಕೆ ಜನರು ತೀರ್ಮಾನ ಮಾಡಬೇಕಷ್ಟು. ಇದು ಪ್ರತಿ ವರ್ಷ ಆದರ್ಶ ಚುನಾವಣೆ. ಇನ್ನೊಂದು ಸರ್ ರಾಜಕೀಯವಾಗಿ ಸರ್ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ರಾಜನ್ ಅವರು ಈಗಾಗಲೇ BJP ಕದ ತಟ್ಟಿದ್ದಾರೆ ಅಂತ ಹೇಳಿ. ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ಚುನಾವಣೆಯಲ್ಲಿ ಇದ್ದೀವಿ. ಇನ್ನೂ 20 ದಿವಸ ಇಲ್ಲೇ ಇರ್ತೀವಿ. ನಾವು ಬೆಂಗಳೂರು ಕಡೆ ಹೋಗೋದಿಲ್ಲ. ನಾವು ಈ ಚುನಾವಣೆಯಲ್ಲಿ ಇರ್ತೀವಿ. ನಾವು ಬೆಂಗಳೂರಿಗೆ ಹೋದರೆ ವಾರದಾಗ 2 ದಿವಸ ಹೋಗ್ತೀವಿ ಅಷ್ಟೇ. ಮಿಕ್ಕಿದಲ್ಲಿ ಇಲ್ಲಿರ್ತೀವಿ, ನೋಡೋಣ. ನಂತರ ಸತೀಶ್ ಜಾರಕಿಹೊಳಿ CM ಆಗ್ತಾರೆ ಅನ್ನೋ ಮಾತುಗಳು ಕೇಳ್ತಾರೆ. ಅದಿಲ್ಲ, ಅದ್ರ ಬಗ್ಗೆ ಚರ್ಚೆನೂ ಇಲ್ಲ, ಅದ್ರ ಬಗ್ಗೆ ಪ್ರಸ್ತಾಪ ಇಲ್ಲ. ಈಗ ಅಂತ ಯಾವುದೇ ವಿಷಯಗಳಿಲ್ಲ, ಪ್ರಸ್ತಾಪ ಇಲ್ಲ. ಓಕೆ. ಸರ್ ರಾಜನ್ ಅವರು ದಿಲ್ಲಿ ಒಳಗಿನ ಸಮಸ್ಯೆ, ರಾಜನ್ ಅವರು ದಿಲ್ಲಿ ಒಳಗೆ ಹೋಗಿದಾರಾ? ಸಮಾವೇಶ ಮಾಡ್ತಾರೆ ಎಲ್ಲಿ? ದಿಲ್ಲಿ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾನು ಹೋಗಿಲ್ಲ. ರಾಜಿ ರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ.